ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟದ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಇವತ್ತು ಬೆಳಗಾವಿ ಸಾಹುಕಾರ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಟಾಕ್ ವಾರ್. ಡಿಸಿಎಂ ಡಿಕೆಶಿಗೆ ಟಕ್ಕರ್ ಕೊಟ್ರ ಸಾಹುಕಾರ್. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ಕೇಳಿದ್ರಲ್ಲ, ಡಿಕೆ ಶಿವಕುಮಾರ್ ಕೊಟ್ಟ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಿದ್ದು ಬಣಕ್ಕೆ ಡಿಕೆಶಿ ಈ ಹೇಳಿಕೆ ಮೂಲಕ ಸೈಲೆಂಟ್ ಶಾಕ್ ಕೊಟ್ಟಿದ್ರು. ಹೌದು, ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ರು. ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ, ಇನ್ನು 10 ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷ ಸುಳಿವು ಕೊಟ್ಟಿದ್ರು. ಈ ಮಾತು ಕೆಲ ಕೈ ನಾಯಕರ ಕಣ್ಣು ಕೆಂಪಾಗಿಸಿದೆ. ಯಾರ ನೇತೃತ್ವ, ಯಾರು ಸಾರಥಿ? ದೆಹಲಿಯಲ್ಲೇ ಎಲ್ಲ ತೀರ್ಮಾನ ಎಂದ ಸತೀಶ್. ಡಿಕೆ ಮಾತಿಗೆ ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಏನೇ ಆದರೂ ದೆಹಲಿಯಲ್ಲೇ ಆಗುತ್ತೆ, ಇಲ್ಲೇನೂ ನಡೆಯಲ್ಲ ಅಂದಿದ್ದಾರೆ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ. ಮತ್ತೆ ಅಲ್ಲೇ ಬರ್ತಿರಲ್ಲ, ಅದು ನಿರ್ಧಾರ ಮಾಡೋರು ಯಾರು? ಮಾಲಕರು ಯಾರು? ಆದರೂ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್. ಡೆಲ್ಲಿಯಲ್ಲಿದೆ ನಮ್ಮ ಮಾಲೀಕರು, ಅವರು ಮಾಡ್ತಾರೆ. ಹೈಕಮಾಂಡ್ ಕೂಡ ಹೈಕಮಾಂಡ್ ತೀರ್ಮಾನ ಅಂದ್ರೆ ನಿಮ್ಮನ್ನು ಹೌದು, ಅವರೇ ಮಾಡ್ತಾರೆ. ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ, ಈಗ ಅವರೇ ಮಾಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಬಳಿಕವೂ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಹೀಗೆ ಬಹಿರಂಗವಾಗಿ ಮಾತಿಗೆ ಮಾತು, ಏಟಿಗೆ ಎದುರೇಟು ಕೊಡುತ್ತಿದ್ದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟದ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಇವತ್ತು ಬೆಳಗಾವಿ ಸಾಹುಕಾರ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಟಾಕ್ ವಾರ್. ಡಿಸಿಎಂ ಡಿಕೆಶಿಗೆ ಟಕ್ಕರ್ ಕೊಟ್ರ ಸಾಹುಕಾರ್. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ಕೇಳಿದ್ರಲ್ಲ, ಡಿಕೆ ಶಿವಕುಮಾರ್ ಕೊಟ್ಟ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಿದ್ದು ಬಣಕ್ಕೆ ಡಿಕೆಶಿ ಈ ಹೇಳಿಕೆ ಮೂಲಕ ಸೈಲೆಂಟ್ ಶಾಕ್ ಕೊಟ್ಟಿದ್ರು. ಹೌದು, ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ರು. ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ, ಇನ್ನು 10 ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷ ಸುಳಿವು ಕೊಟ್ಟಿದ್ರು. ಈ ಮಾತು ಕೆಲ ಕೈ ನಾಯಕರ ಕಣ್ಣು ಕೆಂಪಾಗಿಸಿದೆ. ಯಾರ ನೇತೃತ್ವ, ಯಾರು ಸಾರಥಿ? ದೆಹಲಿಯಲ್ಲೇ ಎಲ್ಲ ತೀರ್ಮಾನ ಎಂದ ಸತೀಶ್. ಡಿಕೆ ಮಾತಿಗೆ ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಏನೇ ಆದರೂ ದೆಹಲಿಯಲ್ಲೇ ಆಗುತ್ತೆ, ಇಲ್ಲೇನೂ ನಡೆಯಲ್ಲ ಅಂದಿದ್ದಾರೆ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ. ಮತ್ತೆ ಅಲ್ಲೇ ಬರ್ತಿರಲ್ಲ, ಅದು
ನಿರ್ಧಾರ ಮಾಡೋರು ಯಾರು ಮಾಲಕರು ಯಾರು ಅಲ್ಲ ಆದ್ರೂ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್ ಡೆಲ್ಲಿಯಲ್ಲಿದೆ ನಮ್ಮ ಮಾಲೀಕರು ಅವರು ಮಾಡ್ತಾರೆ ಹೈಕಮಾಂಡ್ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಅಂದ್ರೆ ಈಗ ನಿಮ್ಮನ್ನು ಹೌದು ಅವರೇ ಮಾಡ್ತಾರೆ ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ ಈಗ ಅವರೇ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಬಳಿಕವೂ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಹೀಗೆ ಬಹಿರಂಗವಾಗಿ ಮಾತಿಗೆ ಮಾತು ಏಟಿಗೆ ಎದುರೇಟು ಕೊಡುತ್ತಿದ್ದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟದ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆಯ DCM DK ಶಿವಕುಮಾರ್ ಅವರ ಹೇಳಿಕೆಗೆ ಇವತ್ತು ಬೆಳಗಾವಿ ಸಾಹುಕಾರ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಟಾಕ್ ವಾರ್. DCM DKಶಿಗೆ ಟಕ್ಕರ್ ಕೊಟ್ರ ಸಾಹುಕಾರ್. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ಕೇಳಿದ್ರಲ್ಲ, DK ಶಿವಕುಮಾರ್ ಕೊಟ್ಟ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಿದ್ದು ಬಣಕ್ಕೆ DKಶಿ ಈ ಹೇಳಿಕೆ ಮೂಲಕ ಸೈಲೆಂಟ್ ಶಾಕ್ ಕೊಟ್ಟಿದ್ರು. ಹೌದು, ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ DCM DKಶಿ ಸ್ಫೋಟಕ ಹೇಳಿಕೆ ನೀಡಿದ್ರು. ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ, ಇನ್ನು 10 ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷ ಸುಳಿವು ಕೊಟ್ಟಿದ್ರು. ಈ ಮಾತು ಕೆಲ ಕೈ ನಾಯಕರ ಕಣ್ಣು ಕೆಂಪಾಗಿಸಿದೆ. ಯಾರ ನೇತೃತ್ವ, ಯಾರು ಸಾರಥಿ? ದೆಹಲಿಯಲ್ಲೇ ಎಲ್ಲ ತೀರ್ಮಾನ ಎಂದ ಸತೀಶ್. DK ಮಾತಿಗೆ ಪರೋಕ್ಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಏನೇ ಆದರೂ ದೆಹಲಿಯಲ್ಲೇ ಆಗುತ್ತೆ, ಇಲ್ಲೇನೂ ನಡೆಯಲ್ಲ ಅಂದಿದ್ದಾರೆ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ. ಮತ್ತೆ ಅಲ್ಲೇ ಬರ್ತಿರಲ್ಲ, ಅದು ನಿರ್ಧಾರ ಮಾಡೋರು ಯಾರು ಮಾಲಕರು ಯಾರು ಅಲ್ಲ ಆದ್ರೂ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್ ಡೆಲ್ಲಿಯಲ್ಲಿದೆ ನಮ್ಮ ಮಾಲೀಕರು ಅವರು ಮಾಡ್ತಾರೆ ಎಲ್ಲವೂ ಹೈಕಮಾಂಡ್ ಕೂಡ ಹೈಕಮಾಂಡ್ ತೀರ್ಮಾನ ಅಂದ್ರೆ ಈಗ ನಿಮ್ಮನ್ನು ಹೌದು ಅವರೇ ಮಾಡ್ತಾರೆ ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ ಈಗ ಅವರೇ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಬಳಿಕವೂ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಹೀಗೆ ಬಹಿರಂಗವಾಗಿ ಮಾತಿಗೆ ಮಾತು ಏಟಿಗೆ ಎದುರೇಟು ಕೊಡುತ್ತಿದ್ದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.